अपना ब्लॉग आपको पता है। ಹಲೋ, ಇವತ್ತಿನ ರೆಸಿಪಿ ಏನಂಥೇಳಿ ನಿಮಗೆ ತಮ್ಮೇಲೆ ನೋಡಿದ್ರೇ ಗೊತ್ತಾಗಿರ್ಬೋದು. ಆ್ಯಕ್ಚುಲಿ ನಾನು ಇವತ್ತು ಮಾಡ್ತಾ ಇರೋದು ಗೆಣಸಿನ ಹೋಳಿಗೆ ಮಾಡ್ತಾ ಇರೋದು. ಇವತ್ತು ಯಾಕೆ ಮಾಡ್ತಾ ಇರೋದಂದರೆ ಇವತ್ತು ಅಮಾವಾಸ್ಯೆ. ಸೊ ಅಮಾವಾಸ್ಯೆಗೆ ಹೂರ್ಣ ಹೋಳಿಗೆ ಮತ್ತು ಮಾಡಿದರೆ ಚಲೋ. ಬಟ್ ಹೂರ್ಣ ಹೋಳಿಗೆ ಮಾಡೋಕ್ಕಿಂತ ಅತ್ತೆ ಕಾಲ್ ಮಾಡಿ ಹೇಳಿದ್ರು, ಏನಾದರೂ ಸ್ವೀಟ್ ಮಾಡ್ಕೊಳ್ಳಿ, ಹೂರ್ಣ ಹೋಳಿಗೆ ಅಥವಾ ಯಾವ್ದಾದ್ರು ಸ್ವೀಟ್ ಮಾಡ್ಕೊಂಡು ತಿನ್ನಿ ಒಂಥರ ಅಂತಂದರು. ಸೊ ಅದಕ್ಕೆ ಮಾರ್ಕೆಟಿಗೆ ಹೋದಾಗ ಗೆಣಸು ತೊಗೊಂಬಂದಿದ್ವಿ. ಇಲ್ಲಿ ಗೆಣಸನ್ನು ಹೆಂಗೆ ತಿನ್ನೋದು, ಹಾಲು ಹಾಕ್ಕೊಂಡು ತಿನ್ನೋದು ಅದು ಇದು ಏನು ಬೇಡ, ಗೆಣಸಿನ ಹೋಳಿಗೆನೇ ಮಾಡಿದರೆ ಆಯಿತು, ಅದನ್ನೇ ಮಾಡ್ಕೊಂಡು ತಿಂದರೆ ಆಯ್ತು ಅಂಥೇಳಿ ಗೆಣಸು ತೊಗೊಂಬಂದಿದ್ವಿ. ಸೊ ಗೆಣಸಿನ ಹೋಳಿಗೆ ಮಾಡಿದ್ವಿ. ಅದೇ ಪ್ರೊಸೆಸ್ಸಲ್ಲಿದೆ ಯಾವ ಥರ ಮಾಡೋದಂತೇಳಿ. ನಾನು ಅಷ್ಟು ಯೂಟ್ಯೂಬ್ ನೋಡಿ ಮತ್ತು ಅವ್ರನ್ನ ಕೇಳಿಕೊಂಡು ಒಂದು ಸ್ವಲ್ಪ ಮಾಡ್ತಾ ಇರೋದು. ಅದರಲ್ಲಿ ನಾ ಹೇಗೆ ಮಾಡ್ತೀನಿ ಅಂಥೇಳಿ ನೋಡಿ ನೀವು. ನಾವು ಫಸ್ಟು ಇಲ್ಲಿ ಕುಕ್ಕರಲ್ಲಿ ಗೆಣಸನ್ನು ಕುದಿಸ್ಕೊಂಡೆ. ಅದು ಯಾವ ಥರ ಕುದಿಸ್ಕೊಂಡೆ ಅಂದರೆ ಕೆಳಗೊಂದು ಬಟ್ಟೆ ಹಾಕಿ ಅದನ್ನೆಲ್ಲ ನೀರಲ್ಲಿ ತೋರಿಸಿ ಮತ್ತೊಂದು ಸ್ವಲ್ಪ ನೀರು ಹಾಕಿ ಅದ್ರ ಮೇಲೆ ಗೆಣಸಿಟ್ಟು ಮತ್ತು ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ ಒಂದು 5-6 ಸೀಟಿ ಹೊಡೆಸ್ಕೊಂಡೆ. ಆಮೇಲೆ ಗೆಣಸು ಚೆನ್ನಾಗಿ ಕುದಿತ್ತು, ಅದನ್ನೆಲ್ಲ ತೆಗೆದು ಸೊಪ್ಪೆ ತೆಗೆದು ಅದನ್ನು ಚೆನ್ನಾಗಿ ಸ್ಮ್ಯಾಶರ್ಲಿ ಸ್ಮ್ಯಾಶ್ ಮಾಡಿಕೊಂಡೆ. ಇದನ್ನು ಹೆರೆದ್ರೂ ಬರುತ್ತೆ, ಈ ಥರ ಸ್ಮ್ಯಾಶ್ ಮಾಡಿದ್ರೂ ಬರುತ್ತೆ. ನಾ ಹೆರಿಯೋಕ್ಕಿಂತ ಈ ಥರ ಸ್ಮ್ಯಾಶ್ ಮಾಡಿದ್ರೇ ಚಲೋ ಅಂತೇಳಿ ಒಂದು ಪ್ಲೇಟ್ನಲ್ಲಿ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿದೆ. ಅದು ತುಂಬಾ ಸ್ಮೂತಾಗಿ ಪೇಸ್ಟಾಗಿ ಬಂತು ಸ್ಮ್ಯಾಶರ್ಲಿ. ಆಮೇಲೆ ಏನು ಮಾಡಿದೆ ಅಂದರೆ ಒಂದು ಪ್ಯಾನಲ್ಲಿ ಗಸಗಸೆನ ಹುರ್ಕೊಂಡೆ ಹೋಳಿಗೆ ಮೇಲೆ ಹಚ್ಚೋಕ್ಕೆ. ಒಂದು ಸ್ವಲ್ಪ ಡೆಕೋರೇಟ್ ಆಗಿರಲಿ, ಒಂದು ಸ್ವಲ್ಪ ಹೆಲ್ದಿಯಾಗಿ ಇರಲಿ ಅಂಥೇಳಿ ಗಸಗಸೆನ ಎಲ್ಲ ಚೆನ್ನಾಗಿ ಹುರ್ಕೊಂಡು ಒಂದು ಬೇರೆ ಪ್ಲೇಟಲ್ಲಿ ಎತ್ತಿಟ್ಕೊಂಡೆ. ಆಮೇಲೆ ಇದನ್ನು ಬೆಲ್ಲದ ಆಣ ಮಾಡಬೇಕಲ್ಲ, ಅದನ್ನು ಯಾವ ಥರ ಮಾಡೋದಂತ ಹೇಳ್ತೀನಿ. ಈ ಥರ ಎಲ್ಲ ರೋಸ್ಟಾಗಿ ಹುರ್ಕೊಂಡಿದ್ದೀನಿ. ಆಮೇಲೆ ನಾ ಇಲ್ಲಿ ಹೂರಣ 1 ಕಪ್ ಆಗಿದೆ. ಅಂದರೆ ಒಂದು ಅರ್ಧ ಕಪ್ ಬೆಲ್ಲ ಹಾಕಿದರೆ ಸರಿ ಹೋಗುತ್ತೆ. ಇದು ಒಂದು ಅರ್ಧ ಕಪ್ ಬೆಲ್ಲ ಹಾಕಿದೆ. ಅದು ಬೆಲ್ಲ ಹಾಕಿ ಒಂದು ಸ್ವಲ್ಪ ಅದು ಬೆಲ್ಲ ಮೆಲ್ಟ್ ಆಗಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕಬೇಕು. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಎಲ್ಲ ಮೆಲ್ಟ್ ಮಾಡಿಕೊಂಡೆ. ಎಲ್ಲ ಮೆಲ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಎಲ್ಲ ಬಬಲ್ಸ್ ಬರುತ್ತೆ ಅಲ್ಲ. ಸೊ ಬಂದಮೇಲೆ ಅದಕ್ಕೆ ಇದ್ದಿದ್ದನ್ನು ಗೆಣಸನ್ನು ಎಲ್ಲ ಪೇಸ್ಟನ್ನು ಬೆಲ್ಲದ ಪಾಕದಲ್ಲಿ ಎಲ್ಲ ಹೂರಣನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಗಂಟು ಉಳಿದಿರುತ್ತೆ. ಸೊ ಅದು ಗಂಟೆಲ್ಲ ಏನೂ ಉಳಿದಿರೋ ಹಾಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಅದು ಬೆಲ್ಲ ಮತ್ತು ಹೂರಣ ಎಲ್ಲ ಮಿಕ್ಸ್ ಆಗಬೇಕು. ಗೆಣಸೆಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ಒಂದು ಏಲಕ್ಕಿಯನ್ನು ಹಾಕಬೇಕು. ನಾ ಇಲ್ಲಿ ಏಲಕ್ಕಿ 1 ಹಾಕಿದ್ದೀನಿ, ಯಾಕಂದರೆ ಹೂರಣ ಸ್ವಲ್ಪ ಇದೆಯಲ್ಲ ಗೆಣಸಿಂದು, ಅದಕ್ಕೆ ಏಲಕ್ಕಿ 1 ಹಾಕಿದ್ದೀನಿ. ನೀವು ಅದೆಲ್ಲ ತಣ್ಣಗಾಗೋ ತನಕ ಒಂದು ಅರ್ಧ ಗಂಟೆ ಎತ್ತಿಟ್ಟಿದ್ದೆ. ಅಲ್ಲಿ ತನಕ ಹೂರಣ ಇದನ್ನೆಲ್ಲ ರೆಡಿ ಮಾಡ್ಕೊಂಡೆ. ಕನಕ ಎಲ್ಲ ನಾದಿ ಆಲ್ರೆಡಿ ಮುಂಜಾನೆ ಕನಕ ನಾದಿಟ್ಟಿದ್ದೆ. ಸೊ ಅದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ, ಕೈಗೆಲ್ಲ ಎಣ್ಣೆ ಹಚ್ಕೊಂಡು. ಅಂದರೆ ತುಂಬಾ ಮೃದುವಾಗಿ ಚಪಾತಿ ಮಾಡ್ತಲ್ಲ ಆ ಥರ ಒಂದು ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬಾರ್ದು. ತುಂಬಾ ಮೃದುವಾಗಿ ಹೋಳಿಗೆಗಂದರೆ ತುಂಬಾ ಮೃದುವಾಗಿ ನಾದ್ಕೋಬೇಕು ಕನಕನ. ಸೊ ಅದಕ್ಕಾಗಿ ನಾನು ಮುಂಜಾನೆಯೇ ನಾದಿಟ್ಟಿದ್ದೆ ಅದನ್ನು. ಆಮೇಲೆ ಈ ಕಡೆ ನೋಡಿದರೆ ಹೂರಣ ಎಲ್ಲ ಆರಿತು. ಸೊ ಅದನ್ನು ಎಲ್ಲ ಉಂಡೆಗಳು ಮಾಡಿಟ್ಕೊಂಡೆ. ಬರೀ 4 ಉಂಡೆ ಮಾಡಿಬಿಟ್ಟೆ ಅಷ್ಟೇ. ಆಗುತ್ತೆ ಏನೋ, ಇನ್ನೊಂದು ಉಂಡೆ ಆಗ್ಬೋದಿತ್ತೇನೋ. ಸೊ ನಾನೇ ಇರಲಿ ಅಂಥೇಳಿ 4 ಉಂಡೆ ಮಾಡ್ಕೊಂಡ್ಬಿಟ್ಟೆ ಹೂರಣದ್ದು. ಆಮೇಲೆ ಇದನ್ನು ಚೆನ್ನಾಗಿ ಯಾವ ಥರ ತುಂಬ್ಕೋದಂತ ಹೇಳ್ತೀನಿ. ಒಂದು 4 ಉಂಡೆ ಮಾಡಿಟ್ಕೊಂಡೆ. ಹೂರನೆಲ್ಲ ಕೈಗೆ ಅಂಟ್ಕೊಳ್ಳುತ್ತೆ. ಸೊ ಅದಕ್ಕಾಗಿ ಒಂದು ಸ್ವಲ್ಪ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಆಮೇಲೆ ಹೂರಣ ತಕ್ಕೋಬೇಕು. ನಾ ಇಲ್ಲಿ
ಕನಕ ತಕ್ಕೊಳ್ಳೋಕ್ಕೂ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ತಕ್ಕೊಂಡೆ. ಆಮೇಲೆ ಗೊತ್ತಾಯಿತು ಹೂರ್ಣಿಗೂ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡೇ ಹೂರಣ ಮುಟ್ಟಬೇಕು ಅಂತೇಳಿ. ಯಾಕಂದರೆ ಇದೆಲ್ಲ ಕೈಗೆಲ್ಲ ಅಂಟ್ಕೊಳ್ಳುತ್ತೆ, ಬೆಲ್ಲದ್ದಿರುತ್ತಲ್ಲ, ಸೊ ಕೈಗೆ ಜಿಗಿಜಿಗಿಯಾಗಿ ಅಂಟ್ಕೊಳ್ಳುತ್ತೆ. ಸೊ ಅದಕ್ಕಾಗಿ ಹೂರ್ಣನೂ ತಗೋವಾಗ ಒಂದು ಸ್ವಲ್ಪ ಕೈಲೇ ಹಚ್ಕೊಂಡ್ರೆ, ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ. ಆಮೇಲೆ ಅದನ್ನು ಕೈಗೆ ಎಣ್ಣೆ ಹಚ್ಕೊಂಡು ಹೂರಣ ಎಲ್ಲ ಚೆನ್ನಾಗಿ ಒಂಥರ ಉಂಡೆ ಮಾಡಿಕೊಂಡು ಒಂದು ಸ್ವಲ್ಪ ಉದ್ದ ಎಗ್ ಶೇಪಲ್ಲಿ ಮಾಡ್ಕೋಬೇಕು. ಎಗ್ ಶೇಪಲ್ಲಿ ಉಂಡೆ ಮಾಡಿಕೊಂಡು ತೊಗೊಂಡಿರುವಂಥ ಕನಕಕ್ಕೆ ಅದನ್ನು ಒತ್ತಾ ಹೋಗಬೇಕು. ಈ ಥರ ಒತ್ಕೊಂಡು ಮೇಲ್ಗಡೆ ಬಂದಿರೋ ಕನಕನ ಎತ್ತಿ ತೆಗಿಬೇಕು. ಮನೆಯಲ್ಲಿ ಅಮ್ಮ ಮತ್ತು ಇವರು ಎಲ್ಲ ತುಂಬೋದನ್ನು ನೋಡಿದ್ದೆ. ಸೊ ರ್ಯಾಂಡಮಾಗಿ ಅವರು ನೋಡಿದ್ದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ನಾನು ಒಂದು ಸಲನೂ ಟ್ರೈ ಮಾಡಿಲ್ಲ. ಮೊನ್ನೆ ಸಜ್ಕದ ಹೋಳ್ಗೆನೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಈಗ ಗೆಣಸಿನ ಹೋಳ್ಗೆನೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಮತ್ತು ಇನ್ನೂ ಹೂರ್ಣ ಹೋಳ್ಗೆ ಒಂದು ಸಲನೂ ಟ್ರೈ ಮಾಡಿಲ್ಲ. ಒಂದು ಸಲ ಅಮ್ಮ ಉಳ್ಳಿ ಮಾಡಿಕೊಟ್ಟಿದ್ದನ್ನು ಸುಮ್ಮನೆ ಹಾಗೆ ಲಟ್ಸಿದ್ದೆ, ಬಟ್ ಅದು ತೆವೆಯಲ್ಲಿ ಹಾಕಕ್ಕೆ ಹೋದರೆ ಬರಲಿಲ್ಲ. ಅಂದರೆ ನಾನು ಕೆಳಗಡೆ ಅದಕ್ಕೆ ಎಣ್ಣೆನೇ ಹಚ್ಚಿದ್ದಿಲ್ಲ, ಒಂದು ಸ್ವಲ್ಪನೇ ಎಣ್ಣೆ ಹಚ್ಚಿದ್ದೆ. ಇದಕ್ಕೆ ಯಾಕೆ ಜಾಸ್ತಿ ಎಣ್ಣೆ ಹಚ್ಬೇಕಂತೇಳಿ ಒಂದು ಸ್ವಲ್ಪನೇ ಎಣ್ಣೆ ಹಚ್ಚಿದ್ದೆ, ಬಟ್ ಅದು ಪ್ಲೇಟ್ ಇದಕ್ಕೆ ಅಂಟ್ಕೊಂಡು ಏನು ತಗಡಿಗೆ ಅಂಟ್ಕೊಂಡಿರೋದು ಬರಲೇ ಇಲ್ಲ. ಸೊ ಅದಕ್ಕಾಗಿ ಜಾಸ್ತಿ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಲಟ್ಸ್ಕೋಬೇಕು. ಅಂದಾಗ ಸರಿಯಾಗಿ ಹೋಳಿಗೆ ತೆವಿ ಮೇಲೆ ಕೂತ್ಕೊಳ್ಳುತ್ತೆ. ಇಲ್ಲ ಅಂದರೆ ತಗಡಿಗೆಲ್ಲ ಅಂಟ್ಕೊಂಡು ಹೋಳಿಗೆಲ್ಲ ಹರಿದು ಹೋಗುತ್ತೆ. ಚೆನ್ನಾಗಿ ಇದಕ್ಕೆ ಎಷ್ಟು ಎಣ್ಣೆ ಹಚ್ತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ಸೊ ಇನ್ನು ಹೋಳಿಗೆನ ಯಾವ ಥರ ನಾದೋದಂತ ಹೇಳ್ತೀನಿ. ಇಲ್ಲಿ 4 ಉಳ್ಳಿ ಮಾಡ್ಕೊಂಡಿದ್ದೆ ದೊಡ್ಡ. ಅವು ಒಂಥರ ಬಣ್ಣ ಥರ ಕಾಣ್ತಾ ಇದ್ದಾವೆ, ಟೀ ಬಣ್ಣ ಥರ. ಸೊ ಅದಕ್ಕೆ ದೊಡ್ಡ ಆಗಿದ್ದಾವೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಪರವಾಗಿಲ್ಲ, ಚೆನ್ನಾಗಿ ಮಾಡ್ಕೊಂಡಿದ್ದೆ. ಇಲ್ಲಿ ಯಾವ ಥರ ಮಾಡ್ಬೇಕಂದ್ರೆ ಫಸ್ಟು ತಗಡಿಗೆಲ್ಲ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಆಮೇಲೆ ಉಳ್ಳಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಎಲ್ಲ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಮೃದುವಾಗಿ ಚಪಾತಿ ಹಿಟ್ಟು ಮೇಲೆ ಆ ಉಳಿ ಮೇಲೆ ನಿಧಾನವಾಗಿ ತಿಳ್ಕೋಬೇಕು. ಕೈಯಿಂದ ಒಂದು ಸ್ವಲ್ಪ ತಿಳ್ಕೊಂಡು ಆಮೇಲೆ ಲಟ್ಟುಣಿಗೆಯಿಂದ ನಿಧಾನವಾಗಿ ಒಂದು ಸ್ವಲ್ಪ ಲಟ್ಸ್ಕೋಬೇಕು. ಜೋರಾಗಿ ಲಟ್ಸ್ಕೊಂಡ್ರೆ ಹೋಳಿಗೆ ಎಲ್ಲ ಹರಿದು ಹೋಗುತ್ತೆ. ಸೊ ಮೃದುವಾಗಿ ಲಟ್ಸ್ಕೋಬೇಕು. ಅದೇ ಥರ ಒಂದು ಸ್ವಲ್ಪನೇ ನಮ್ಮ ಕಡೆ ಜಕ್ಕೋತಾ ಬರಬೇಕು, ಅಂದಾಗ ಹೋಳಿಗೆ ಚೆನ್ನಾಗಾಗುತ್ತೆ. ಯಾವ ಥರ ಲಟ್ಟಿಸ್ತಾ ಇದ್ದೀನಿ ನೋಡಿ, ಈ ಥರ ಲಟ್ಸ್ಕೋಬೇಕು. ಚಪಾತಿ ಆಗಲಿ ಇದನ್ನಾಗಲಿ ಎಲ್ಲನೂ ನಿಧಾನವಾಗಿ ಲಟ್ಸ್ಕೋಬೇಕು. ನಿಧಾನವಾಗಿ ಲಟ್ಸ್ಕೊಂಡ್ರೆ ಯಾವುದೇನು ಪರವಾಗಿಲ್ಲ, ಹೋಳಿಗೆ ಬರುತ್ತೆ. ಪರ್ಫೆಕ್ಟಾಗಿ ತೀಡಿದ್ದೀನಿ ನೋಡಿ, ಯಾವ ಥರ ತೀಡ್ಕೊಂಡಿದ್ದೀನಿ ಅಂತೇಳಿ. ಈ ಥರ ತೀಡ್ಕೊಂಡು ಹಂಚ ಮೇಲೆ ನಿಧಾನವಾಗಿ ಹಾಕಬೇಕು. ನಾನು ಯಾವ ಥರ ಹಂಚ ಮೇಲೆ ಹಾಕ್ತೀನಿ ನೋಡಿ. ಗಸಗಸೆಯನ್ನು ಹುರಿದಿಟ್ಕೊಂಡಿರೋದನ್ನ ಮರೆತುಬಿಟ್ಟಿದ್ದೆ. ಸೊ ಆಮೇಲೆ ನೆನಪಾಯಿತು. ಅದನ್ನು ಎಲ್ಲ ಮೇಲೆ ಎಲ್ಲ ತಕ್ಕೊಂಡು ಇದ್ರ ಮೇಲೆಲ್ಲ ಗಸಗಸೆ ಎಲ್ಲ ಹೋಳಿಗೆ ತೀಡಿದ್ರ ಮೇಲೆ ಹಾಕಿದೆ. ತೀಡಿ ಅದರ ಮೇಲೆ ಇನ್ನೊಂದು ಲೇಯರನ್ನು ನಿಧಾನವಾಗಿ ಲಟ್ಟಿಸ್ಕೊಂಡೆ. ಆ ಥರ ಲಟ್ಟಿಸ್ಕೊಂಡ್ರೆ ಗಸಗಸೆ ಎಲ್ಲ ಹೋಗಿ ಹೂರಣದಲ್ಲೆಲ್ಲ ಹೋಗಿ ಅಂಟ್ಕೊಳ್ಳುತ್ತೆ. ನಿಧಾನವಾಗಿ ತೀಡ್ಕೊಂಡ್ರೆ ಆ ಥರ ತೀಡ್ಕೊಂಡು ಇನ್ನೂ ಈ ಹೋಳಿಗೆನ ಹೋಗಿ ತವೆ ಮೇಲೆ ಹಾಕೋದಷ್ಟೇ. ನೋಡಿ ಯಾವ ಥರ ಹಾಕ್ತೀನಿ ಅಂಥೇಳಿ. ಒಬ್ಬೊಬ್ರಿಗೂ ತಗಡಿಂದ ಚಪಾತಿ ಮಾಡೋಕ್ಕೆ ಬರಲ್ಲ. ಈ ಕಡೆ ಮಹಾರಾಷ್ಟ್ರಲ್ಲಿ ತಗಡ ಮೇಲೆ ಚಪಾತಿ ಮಾಡೋಕ್ಕೆ ಬರಲ್ಲ. ಸೊ ನನಗೂ ಬಂದಾಗ ಕಷ್ಟ ಆಯಿತು. ಸೊ ಮತ್ತೆ ಊರಿಗೆ ಫೋನ್ ಹಚ್ಚಿ ಹೇಳಿದೆ. ಆಮೇಲೆ ಅಣ್ಣ ಊರಿಂದ ತಂದುಕೊಟ್ರು. ಇದು ಇಲ್ಲೆಲ್ಲ ಹಿಟ್ಟು ಹಚ್ಚಿ ಚಪಾತಿನೇ ತಿಂತಾರೆ. ಆದಷ್ಟು ಯಾರು ಎಣ್ಣೆ ಹಚ್ಚಿರೋ ಚಪಾತಿನ ತಿನ್ನಲ್ಲ. ಹೋಳಿಗೆ ಮಾಡಿದ್ರು ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಮಾಡಿದ್ದೀನಿ ಅಂತೇಳಿ ಸಖತ್ ಖುಷಿ ಆಯಿತು. ಮೊದಲೇ ಹೋಳಿಗೆ ಮಾಡಿ ದೇವರಿಗೆ ಬಾಣ ಹಿಡಿದು ಆಮೇಲೆ ಸಾಯಂಕಾಲ ನಾನು ಸಾಗರ ಕೂತ್ಕೊಂಡು ಹೋಳಿಗೆ ತಿಂದ್ವಿ. ಈ ಹೋಳಿಗೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.